ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಯುಗಾದಿ ಹಬ್ಬ ನಿಮ್ಮೆಲ್ಲರ ಬಾಳಲ್ಲಿ ಸಿಹಿಯನ್ನು ತರಲಿ ಎಂದು ಆಶಿಸುತ್ತಾ, ಇವತ್ತಿನ ಒಂದು ಮಾಹಿತಿನ ನೋಡೋಣ. ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ, ನೀವೆಲ್ಲರೂ ಇಷ್ಟು ದಿನದಿಂದ ಕೇಳ್ತಾ ಇದ್ರಿ ಭಾಳಷ್ಟು ದಿನದಿಂದ ಟೋಟಲ್ 0 ಇಂದ 50 ಅಂಕ ಪಡೆದ ಟೋಟಲ್ ಅಭ್ಯರ್ಥಿಗಳು ಎಷ್ಟಾಗಿದ್ದಾರೆ ಅಂಥೇಳಿ ಕೇಳ್ತಾ ಇದ್ದೀರಿ. ನಿಮ್ಮೆಲ್ಲರ ಒಂದು ಅಪೇಕ್ಷೆ ಮೇರೆಗೆ ನಾನು 0 ಇಂದ 50 ಅಂಕ ಪಡೆದ ಟೋಟಲ್ ಅಭ್ಯರ್ಥಿಗಳು ಎಷ್ಟು ಅಂತಕ್ಕಂಥ ಒಂದು ಮಾಹಿತಿನ ನಿಮಗೆ ನಾನು ಇವತ್ತು ಅಪ್ಡೇಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಬನ್ನಿ ಸ್ನೇಹಿತರೆ. ನೋಡ್ಬೋದು ನೀವಿಲ್ಲಿ. ನೋಡಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೇಮಕಾತಿ ಚಾಲಕ ಕಮ್ ನಿರ್ವಾಹಕ ಹುದ್ದೆ, ಪ್ರಾದೇಶಿಕ ತರಬೇತಿ ಕೇಂದ್ರ ಹಾಸನ್. ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಅಭ್ಯರ್ಥಿವಾರು ಗಳಿಸಿದ ಅಂಕಗಳ ವಿವರ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಬೆಂಗಳೂರು. ದಿನಾಂಕ 16/12/2024ರಿಂದ 16/12/2024ರಿಂದ 29/3/2025ರವರೆಗೆ 0 ಇಂದ 50 ಅಂಕ ಪಡೆದ ಒಟ್ಟು ಅಭ್ಯರ್ಥಿಗಳು ಎಷ್ಟು ಅಂತೇಳಿ ಡೀಟೇಲಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡ್ಬೋದು ನೀವಿಲ್ಲಿ. ನೋಡಿ ಸ್ನೇಹಿತರೆ, ಇದೇನಿದೆ ನೋಡಿ, 0 ಕೆಳಗಡೆ 178 ಇದೆಲ್ಲ. 0 ಅಂಕ ಪಡೆದವರು 178 ಅಭ್ಯರ್ಥಿಗಳು, 1 ಅಂಕ ಪಡೆದವರು 38 ಅಭ್ಯರ್ಥಿಗಳು. ಈ ರೀತಿ 18 ಅಂಕ ಪಡೆದವರು 73 ಅಭ್ಯರ್ಥಿಗಳು. ನಾವು ಡೈರೆಕ್ಟಾಗಿ 40 ಅಂಕ ಪ್ಲಸ್ ಅಂಕ ಪಡೆದ ಅಭ್ಯರ್ಥಿಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ನಿಮಗೇನಾದರೂ ಡೀಟೇಲ್ ಬೇಕಾಗಿದ್ದರೆ ನೀವು ನೋಡ್ಕೋಬೋದು, ಇಲ್ಲಾಂದರೆ ಒಂದು ಸ್ಕ್ರೀನ್ಶಾಟ್ ಕೂಡ ನೀವು ತೆಗೆದಿಟ್ಕೊಳ್ಬೋದು ಸ್ನೇಹಿತರೆ. ನಾವು ಡೈರೆಕ್ಟಾಗಿ ಇವಾಗ 40 ಪ್ಲಸ್ ಅಂಕ ಪಡೆದ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ, 41, 41 ಮುಂದಿಂದು ಏನಿದೆ ನೋಡ್ತಾ ಹೋಗೋಣ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೀವು ನೋಡಿ, 40 ಅಂಕ ಪಡೆದ ಅಭ್ಯರ್ಥಿಗಳು 144 ಅಭ್ಯರ್ಥಿಗಳಿದ್ದಾರೆ. 40.5 ಅಂಕ ಪಡೆದವರು 90 ಅಭ್ಯರ್ಥಿಗಳು. 41 ಅಂಕ ಪಡೆದವರು 150 ಅಭ್ಯರ್ಥಿಗಳು. 41.5 ಅಂಕ ಪಡೆದವರು 96 ಅಭ್ಯರ್ಥಿಗಳು. 42 ಅಂಕ ಪಡೆದವರು 180 ಅಭ್ಯರ್ಥಿಗಳು. 42.5 ಅಂಕ ಪಡೆದವರು 133 ಅಭ್ಯರ್ಥಿಗಳು. 43 ಅಂಕ ಪಡೆದವರು 167 ಅಭ್ಯರ್ಥಿಗಳು. 43.5 ಅಂಕ ಪಡೆದವರು 86. 44 ಅಂಕ ಪಡೆದವರು 223. 44.5 ಅಂಕ ಪಡೆದವರು 82. 45 ಅಂಕ ಪಡೆದವರು 186. 45.5 ಅಂಕ ಪಡೆದವರು 77. 46 ಅಂಕ ಪಡೆದವರು 163. 46.5 ಅಂಕ ಪಡೆದವರು 56 ಜನ. 47 ಅಂಕ ಪಡೆದವರು 125 ಜನ. 47.5 ಅಂಕ ಪಡೆದವರು 41 ಜನ. 48 ಅಂಕ ಪಡೆದವರು 93 ಜನ. 48.5 ಅಂಕ ಪಡೆದವರು 24 ಜನ. 49 ಅಂಕ ಪಡೆದವರು 59 ಜನ. 49.5 ಅಂಕ ಪಡೆದವರು 8 ಜನ. 50ಕ್ಕೆ 50 ಅಂಕ ಪಡೆದವರು ಟೋಟಲಿ 29 ಜನ. ನೋಡ್ಬೋದು ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಟೋಟಲಾಗಿ ನೋಡೋದಾದರೆ ನೋಡಿ ಸ್ನೇಹಿತರೆ, 40ರಿಂದ 44 ಅಂಕ ಪಡೆದ ಒಟ್ಟು ಅಭ್ಯರ್ಥಿಗಳು 1351 ಜನ ಅಭ್ಯರ್ಥಿಗಳು. ಅದೇ ರೀತಿ 45ರಿಂದ 50 ಅಂಕ ಪಡೆದ ಒಟ್ಟು ಅಭ್ಯರ್ಥಿಗಳು 861 ಆದರು ಸ್ನೇಹಿತರೆ. ಈ ಎರಡೂ ಅಭ್ಯರ್ಥಿಗಳು ಸೇರಿದರೆ ಅಂದರೆ 40ರಿಂದ 50 ಅಂಕ ಪಡೆದ ಟೋಟಲ್ ಅಭ್ಯರ್ಥಿಗಳು ಬಂದು ನಿಮಗೆ 2212 ಜನ ಆಗ್ತಾರೆ ಸ್ನೇಹಿತರೆ. ಇದೆಲ್ಲ ನೀವು ನೋಡಿದಾಗ
ಯೋಚಿಸಿದಾಗ ನಿಮಗೆ ಕಟ್ ಆಫ್ ಎಷ್ಟು ನಿಲ್ಬೋದು ಅಂತಕ್ಕಂಥ ಒಂದು ಪ್ಲ್ಯಾನು, ಒಂದು ಐಡಿಯಾ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಬರುತ್ತೆ. ಯಾಕಂದರೆ 2000 ಪೋಸ್ಟ್ ಇದೆ. ಈಗಾಗಲೇ 40ರಿಂದ 50 ಅಂಕ ಪಡೆದ ಅಭ್ಯರ್ಥಿಗಳು 2000 ಪ್ಲಸ್ ಆಗಿದ್ದಾರೆ. ಸೊ ಇನ್ನೂ ಸ್ವಲ್ಪ ಅಭ್ಯರ್ಥಿಗಳಿದ್ದಾರೆ, ಅದರಲ್ಲಿ ಇನ್ನೊಂದು ಸ್ವಲ್ಪ ಜನ ಆ್ಯಡ್ ಆಗ್ತಾರೆ. ಆವಾಗ ನಿಮಗೆಲ್ಲ ತಿಳಿಸಿದ ಹಾಗೆ ಕ್ಯಾಟಗರಿಗಳೆಲ್ಲ 40+, 41, 42 ಸೊ ಈ ಒಂದು ಹಿಂದೆ ಮುಂದೆ ನಿಲ್ತವೆ. ಹಿಂದೆ ಎಲ್ಲ ನಾವು ಕಟ್ ಆಫ್ ವಿಡಿಯೋಗಳು ಕೂಡ ಮಾಡಿದ್ದೀವಿ. ಸೊ ನಮ್ಮದು ಒಂದು ಸಮಾಧಾನಗೋಸ್ಕರನೇ ಹೊರತು ಇಷ್ಟೇ ನಿಲ್ಲುತ್ತೆ ಅಂತೇಳಿ ಖಂಡಿತವಾಗಿ ಹೇಳೋಕ್ಕಾಗಲ್ಲ. ಯಾಕಂದರೆ ಯಾವ್ಯಾವ ಕ್ಯಾಟಗರಿ ಅಭ್ಯರ್ಥಿಗಳು ಎಷ್ಟೆಷ್ಟು ಜನ ಪಾಸ್ ಆಗಿದ್ದಾರೆ ಅಂತೇಳಿ ಆ ಒಂದು ಮಾಹಿತಿನ ಡಾಟಾ ನಮ್ಮ ಹತ್ರ ಇರೋಲ್ಲ ಸ್ನೇಹಿತರೆ. ಸೊ ನೋಡೋಣ, ಕಾದು ನೋಡೋಣ. ಮೇ ಎಂಡ್ವರೆಗೂ ಈ ಒಂದು KSRTC ಚಾಲನಾ ಪರೀಕ್ಷೆ ಮುಗಿಬೋದು. ನೋಡೋಣ, ಕಾದು ನೋಡೋಣ. ಈಗ ಏಪ್ರಿಲ್ ಎಂಡು ಸ್ಟೆಲ್ಕೆಲ್ಲ ಮುಗಿದು ಮೇದಾಗೆಲ್ಲ ಲಿಸ್ಟ್ ಹಾಕುವ ಒಂದು ಪ್ರಕ್ರಿಯೆ ಇತ್ತು. ಸೆನ್ಸಾರ್ ಪ್ರಾಬ್ಲಮ್ ಆಗಿ ಸ್ವಲ್ಪ ಟೈಮ್ ಮತ್ತೆ ಮುಂದೆ ಹೋಗಿ ಮೇ ಎಂಡ್ವರೆಗೂ ಕೂಡ ಚಾಲನಾ ಪರೀಕ್ಷೆ ನಡೀಬೋದು ಸ್ನೇಹಿತರೆ. ನೋಡೋಣ. ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಹೊಸಬರಿದ್ರಿ, ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಸೊ ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಯಾವುದೇ ಒಂದು ಹೊಸ ಮಾಹಿತಿ, ಹೊಸ ಅಪ್ಡೇಟನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಅಂತ ಹೇಳುತ್ತಾ, ಸೊ ನೆಕ್ಸ್ಟ್ ವಿಡಿಯೋದ ಬಂದು ನಿಮಗೆ ಭಾಳಷ್ಟು ಅಭ್ಯರ್ಥಿಗಳೆಲ್ಲ ಕೇಳ್ತಾಯಿದ್ರಿ YSRಗೆ ಸಂಸ್ಥೆದು 0ರಿಂದ 50 ಅಂಕ ಪಡೆದ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ ಅಪ್ಡೇಟ್ ಮಾಡಿ ಅಂಥೇಳಿ. ಸೊ ಅದು ಒಂದು ಜಾಸ್ತಿ ಡಾಟಾ ಇರೋದ್ರಿಂದ ಅದನ್ನು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದೀನಿ. ಸೊ ಸದ್ಯದಲ್ಲೇ ಅದು ಕೂಡ ನಿಮಗೆ 0ರಿಂದ 50 ಅಂಕ ಪಡೆದ ಅಭ್ಯರ್ಥಿಗಳು ಎಷ್ಟು ಜನ ಅಂತಕ್ಕಂಥ ಮಾಹಿತಿನ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳುತ್ತಾ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗಲೂ ನೀವು ಕಮೆಂಟಲ್ಲಿ ಕೇಳ್ಬೋದು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.